ಮೂವಿಗಳು. ಈ ಮೂವಿ ನೀವು ನೋಡಬೇಕು, ಯಾಕೆ ನಿಮ್ಗೆಲ್ಲ ಸೇಫ್ ಇಲ್ವಲ್ಲ. ಮತ್ತು ಒಂದು ಅಣೆಕಟ್ಟು ಕಟ್ಟ ಬಗ್ಗೆ ಕರ್ನಾಟಕದಲ್ಲಿ ನಮ್ಮ ವಿಶ್ವೇಶ್ವರಯ್ಯ ಬಗ್ಗೆ ಒಂದು ಮಾಹಿತಿ ಕೊಟ್ಟಿದ್ರೆ ತುಂಬ ಚೆನ್ನಾಗಿದೆ ಸರ್. ಮೂವಿ ಮಾತ್ರ ಆಸಮ್ ಆಗಿದೆ, ಖುಷಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಮೂವಿ ಇದ್ದೇನೆ, ಫುಲ್ ಸೂಪರ್ ಸೂಪರ್. ಚೆನ್ನಾಗಿದೆ ಸರ್. ಏನು ಇಷ್ಟ ಆಯ್ತು? ನನ್ನ ಮಗಳದ್ದು ಇಷ್ಟ ಆಯ್ತು, ರೂಪಶ್ರೀ. ಚೆನ್ನಾಗಿದೆ, ಲವ್ ಸ್ಟೋರಿ ಚೆನ್ನಾಗಿದೆ, ಒಂದ್ಸತಿ ನೋಡ್ಬೋದು. ಥ್ಯಾಂಕ್ ಯು. ಚೆನ್ನಾಗಿದೆ ಮೂವಿ ತುಂಬ ಚೆನ್ನಾಗಿತ್ತು. ಒಳ್ಳೆ ಸ್ಟೋರಿ ಇದೆ, ಒಳ್ಳೆ ಸ್ಕ್ರೀನ್ ಪ್ಲೇ ಇದೆ, ಮತ್ತು ಡೈರೆಕ್ಷನ್ ತುಂಬ ಚೆನ್ನಾಗಿದೆ, ಒಳ್ಳೆ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ. ಒಳ್ಳೆ ಕನ್ನಡ ಚಿತ್ರ ತುಂಬ ದಿನಗಳಾದ್ಮೇಲೆ ಬಂದಿದೆ. ಆಲ್ ದ ಬೆಸ್ಟ್. ಅಭಿಮಾನಿಗಳ ಜೊತೆ ಫಸ್ಟ್ ಶೋ ನಾವು ನೋಡಿ ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದು ಹೀಗೆ ಸಪೋರ್ಟ್ ಮಾಡಿದ್ದಕ್ಕೆ. ಸೊ ಆನ್ ಸ್ಕ್ರೀನ್ ನಮ್ಮನ್ನು ನಾವು ನೋಡ್ಕೊಳ್ಳೋದು ತುಂಬ ಸ್ಯಾಟಿಸ್ಫೈ ಇದೆ. ಥ್ಯಾಂಕ್ ಯು ಸೋ ಮಚ್. ಹೌದು ಸರ್, ಆ್ಯಕ್ಚುಲಿ ನೀವು ನೋಡ್ಬಿಟ್ಟು ಹೇಳಬೇಕು, ಯಾಕಂದ್ರೆ ನಿಮ್ಗಳ ಎಫರ್ಟ್ ಏನಿರುತ್ತೆ, ನಿಮ್ಮ ಕಷ್ಟ ಏನಿರುತ್ತೆ, ಅದೇ ಇವಾಗ ಈ ಸ್ಟೋರಿ ಇರೋದು. ಸೊ ನೀವುಗಳ ರಿವ್ಯೂ ಕೊಡಬೇಕು ಹೇಗಿದೆ ಅಂತ. ನಮಗೆಲ್ಲ ಸ್ಯಾಟಿಸ್ಫೈ ಇದೆ ಸರ್. ಥ್ಯಾಂಕ್ ಯು ಸರ್. ಹಾಂ ಸರ್, ಆ ಸೌಂಡ್ಗೆ ಒಂಥರ ಏನೋ ಮೈ ರೋಮಾಂಚನ ಆಗುತ್ತೆ ಅಂತ ಹೇಳ್ಬೋದು. ವಿಜಿಲ್ ಸೌಂಡ್ಸ್ ಆಗಿರ್ಬೋದು, ಅವ್ರು ಕಿರ್ಚೋದಾಗಿರ್ಬೋದು. ಸೊ ತುಂಬ ಚೆನ್ನಾಗಿತ್ತು ಶೋ ನೋಡಿದ್ವಿ ಇವ್ರುಗಳ ಮಧ್ಯ ಕುತ್ಕೊಂಡು. ಥ್ಯಾಂಕ್ ಯು. ತುಂಬ ಖುಷಿ ಆಗ್ತದೆ ಎಲ್ಲರೂ ರೆಸ್ಪಾನ್ಸ್ ನೋಡಿ. ಐ ಮೀನ್ ನನ್ನ ಕ್ಯಾರೆಕ್ಟರ್ಗೆ ತುಂಬ ವಿಷನ್ಸ್ ಎಲ್ಲ ಬರ್ತಾಯಿತ್ತು, ಡೈಲಾಗ್ಸ್ಗೆಲ್ಲ. ಬಿಕಾಸ್ ನಾನು ರಿಯಲ್ ಲೈಫಲ್ಲಿ ಇರೋದು ತುಂಬ ಸಾಫ್ಟು, ಬಟ್ ನಾನು ಪ್ಲೇ ಮಾಡಿರೋಂಥ ಕ್ಯಾರೆಕ್ಟರ್ ಕಂಪ್ಲೀಟ್ ನೆಗೆಟಿವ್ ಕ್ಯಾರೆಕ್ಟರ್. ಬಟ್ ಎಲ್ರಿಗೂ ಎಕ್ಸೆಪ್ಟ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಯಿತು ಅಂತ ಅನಿಸುತ್ತೆ. ಬಟ್ ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ರು. ಎಲ್ಲರ ಫೇಸಲ್ಲಿ ನಾನು ಒಂದು ಸಿನಿಮಾ ನೋಡಿ ಬರುವಾಗ ಒಂದು ಸ್ಯಾಟಿಸ್ಫೈಡ್ ಫೀಲ್ ನೋಡ್ತಾ ಇದ್ದೆ. ಅದು ತುಂಬ ಖುಷಿ ಆಯ್ತು. ಇವನ್ ಐ ಆಮ್ ಫುಲ್ಲಿ ಸ್ಯಾಟಿಸ್ಫೈಡ್. ಥ್ಯಾಂಕ್ ಯು. ಸರ್, ಪಿಕ್ಚರ್ ತುಂಬ ಚೆನ್ನಾಗಿದೆ. ಅಣ್ಣ ತುಂಬ ಕಷ್ಟಪಟ್ಟು ಮಾಡಿರೋದು ಪಿಕ್ಚರು. ದಯವಿಟ್ಟು ಬಂದು ಎಲ್ಲರೂ ಸಿನಿಮಾ ನೋಡಿ. ಎಲ್ಲರೂ ನಾವು ಮಾಡಿದ್ದೀವಿ, ಅದಕ್ಕೋಸ್ಕರ ಭಗೀರಥ ತುಂಬ ಜನ ಎಲ್ಲ ಚೆನ್ನಾಗಿ ಬರ್ತಾ ಇದ್ದಾರೆ ಥಿಯೇಟ್ರಿಗೆ. ಎಲ್ಲರೂ ಬಂದು ಫ್ಯಾಮಿಲಿ ಸಮೇತ ನೋಡಿ. ನಮ್ಮ ಬಾಸು ಬೆಂಕಿ ಜೀಪಣ್ಣ, ನಮ್ಮ ಬಾಸ್ ಯಾವತ್ತೂ ನಮ್ಮ ಜೊತೆ ಇರ್ತಾರೆ. ಒಳ್ಳೊಳ್ಳೆ ಸಿನಿಮಾ ಮಾಡ್ತಾರೆ. ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ ಸರ್. ನಮಗೆ 2 ಸಲ ಕಣ್ಣಲ್ಲೇ ನೀರು ಬಂದ್ಬಿಡ್ತು ಸರ್. ಬೆಂಕಿ. ನಮ್ಮ ಬಾಸ್ ಬಗ್ಗೆ ನಾವು ಹೇಳೋಂಗೆ ಇಲ್ಲ. ಜೀಪಣ್ಣ ನಮ್ಮ ಬಾಸು, ಅವ್ರು ಯಾವತ್ತೂ ಚೆನ್ನಾಗಿರ್ಬೇಕು. ನಿಜ, ಅದು ನಮ್ಗೆ ಖುಷಿ. ನಾವು ಬಯಸೋದೇ ಅದು. ತುಂಬ ಕಷ್ಟಪಟ್ಟು ಬೆಳಗ್ಗೆ ರಾತ್ರಿ ಕಷ್ಟಪಟ್ಟು ಮಾಡಿರೋಂಥ ಸಿನಿಮಾ. ಎಷ್ಟು ಕಷ್ಟಪಟ್ಟವ್ರೆ ಅಂದರೆ ಒಬ್ರೊಬ್ರು ಕೂಡ ನಿದ್ದೆ, ರಾತ್ರಿ ಊಟ, ಕೆಲಸ ಕಾರ್ಯ ಅಷ್ಟು ಕಷ್ಟಪಟ್ಟು ಮಾಡಿರೋಂಥ ಸಿನಿಮಾ. ಎಲ್ಲರೂ ಅಣ್ಣನಿಗೆ ಒಳ್ಳೇದಾದರೆ ನಮ್ಗೆ ಒಳ್ಳೇದಾಗುತ್ತೆ. ಜೇಪಣ್ಣಂಗೆ ಒಳ್ಳೇದಾಗಬೇಕು. ನಾವಷ್ಟೇ. ಅಣ್ಣ ಭಗೀರಥ ಅಂದರೆ ನೋಡಿ ಪಕ್ಕ ಅಭಿಮಾನಿ. ಭಗೀರಥ ಅಚ್ಚಾಕ್ಸಿನಿ ಜಮಾನ ಅಣ್ಣನ ಜೊತೆನೇ, ಅಣ್ಣನೇ ನಮಗೆಲ್ಲ ದೇವರು. ಅವ್ರಿಗೆ ಒಳ್ಳೇದಾದರೆ ನಮ್ಗೆ ಒಳ್ಳೇದಾಗುತ್ತೆ. ಅಷ್ಟು ಸಾಕೋಣ ನಾವು ಹೇಳೋದು. ಎಲ್ಲರೂ ಒಳ್ಳೆ ಸಿನಿಮಾ ಕೊಟ್ಟೈತೆ, ಬಂದ್ಬಿಟ್ಟು ಫ್ಯಾಮಿಲೀಸ್ ಅಂತ ಸಿನಿಮಾ ನೋಡಿ ಅಂತ ನಾವು ಕೇಳ್ತೀವಿ. ತುಂಬ ಕಷ್ಟಪಟ್ಟು ಮಾಡಿರೋಂಥ ಸಿನಿಮಾ. ಎಲ್ಲರೂ ಪ್ರತಿಯೊಬ್ಬರು ನೋಡ್ಬೋದು. ತುಂಬ ಚೆನ್ನಾಗಿದೆ. ಒಂದು ಕತೆ ಚೆನ್ನಾಗಿದೆ. ಕಾವೇರಿ ಬಗ್ಗೆ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಇಷ್ಟ ಆಯಿತು. ಒಂದು ಮೆಸೇಜ್ ಕೊಟ್ಟಿದ್ದಾರೆ, ಭಾರಿ ಚೆನ್ನಾಗಿದೆ. ತುಂಬ ಇಷ್ಟ ಆಯಿತು. ಒಂದೊಳ್ಳೆ ಸಂದೇಶ ಕೊಟ್ಟಿದ್ದಾರೆ. ಹೀರೋ ಬಗ್ಗೆ ಏನು ಅನ್ಸುತ್ತೆ? ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಳೆ ಆಕ್ಟರ್ಸ್ಗಳು ತುಂಬ ಜನ ಇದ್ದಾರೆ. ಅದ್ರ ಬಗ್ಗೆ ಅವರು ತುಂಬ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾ ಫಸ್ಟ್ ಡೇನೇ ಹೌಸ್ಫುಲ್ ಆಗಿದೆ. ಅದ್ರ ಬಗ್ಗೆ ಎಲ್ಲ ತುಂಬ ಖುಷಿ ಆಗಿದೆ. ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ ಅಂತಂತ ಕೇಳ್ಕೊತಾ ಇದ್ದೆ. ಎಲ್ಲರೂ ಮಿಸ್ ಮಾಡಬೇಡಿ, ವಾಚ್ ಮಾಡಿ ಮೂವಿನ. ತುಂಬ ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ. ಫಿಲ್ಮ್ ಚೆನ್ನಾಗಿದೆ, ಭಾಳ ಹಿಡಿಸ್ತು. ಸ್ಕ್ರೀನ್ ಪ್ಲೇ ಭಾಳ ಚೆನ್ನಾಗಿ ತೊಗೊಂಡೋಗಿದ್ದಾರೆ. ಡೈರೆಕ್ಷನ್ ಭಾಳ, ಸಂಭಾಷಣೆ ಭಾಳ ಚುರುಕಾಗಿದೆ. ಎಲ್ಲೂ ಬೇಜಾರಾಗೋದಿಲ್ಲ. ಚೆನ್ನಾಗಿದೆ ಮೂವಿ. ಸೂಪರ್ ಆಗಿದೆ. ಸೂಪರ್ ಸರ್. ಎಲ್ಲರೂ ನೋಡೋ ಸಿನಿಮಾ, ಒಂದು ಸ್ವಲ್ಪನೂ ಬೇಜಾರಾಗಲ್ಲ. ಸೂಪರ್, ಒಳ್ಳೆ ಸಿನಿಮಾ. ಕರ್ನಾಟಕದ ಕನ್ನಡ ಸಿನಿಮಾ ನೋಡೋ ಅಭಿಮಾನಿ ದೇವರುಗಳಿಗೆ, ಈ ಭಗೀರಥದ ನಿರ್ಮಾಪಕರು ಹಾಗೂ ಮಾಧ್ಯಮದವರಿಗೆ, ಪತ್ರಿಕೆಯವರಿಗೆ ನಮಸ್ಕಾರ ತಿಳಿಸ್ತಾ ಇದ್ದೀನಿ. ಈ ಭಗೀರಥ ಭೈರಪ್ಪ ಗೌಡರು
ರಮೇಶ್ ಗೌಡ್ರು, ಚೇತನ್ ಎಸ್ ರಮೇಶ್ 3 ಜನ ಸೇರಿ ನಿರ್ಮಿಸಿದ್ದೀವಿ. ಈ ಭಗೀರಥ ಅಂದರೆ ಮನೆಯಲ್ಲಿ ಒಂದು ಫ್ಯಾಮಿಲಿಲಿರೋಂಥ ಒಂದು ಕತೆ, ಎಲ್ಲ ಫ್ಯಾಮಿಲಿಯವರು ನೋಡೋಂಥ ಒಂದು ಭಗೀರಥ ಸಿನಿಮಾ. ಏನಾಗಿದೆ ಇವತ್ತಿನ ದಿವಸದಲ್ಲಿ ವಾತ್ಸಲ್ಯ ಕಮ್ಮಿಯಾಗಿದೆ, ಜನಗಳಲ್ಲಿ ಹೊರಗಡೆ ಪ್ರೀತಿ ವಿಶ್ವಾಸ ಕಮ್ಮಿಯಾಗಿದೆ. ಈ ಭಗೀರಥ ಈ ನೋಡಿದ ಮೇಲೆ ಅದೆಲ್ಲ ತುಂಬಿಕೊಳ್ಳೋಂಗಿದೆ. ಅಷ್ಟು ಅದ್ಭುತವಾಗಿ ಬಂಡೆ ಮಹಾಕಾಳಿ ತಾಯಿ ಅಮ್ಮನ ಆಶೀರ್ವಾದದಲ್ಲಿ ನಾವು ಮುಹೂರ್ತ ಮಾಡಿದೋ. ಆ ತಾಯಿ ಆಶೀರ್ವಾದದಲ್ಲಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ನಮ್ಮ ರಾಮ್ ಜನಾರ್ದನ್ ನಿರ್ದೇಶನ ಮಾಡಿದ್ದಾರೆ. ಅವರು ಸುಮಾರು ಒಂದು 2-3 ಕಡೆ ಹೋಗಿ ಈ ಕತೆ ಹೇಳಿದರು. ಅಲ್ಲಿ ಹೇಳಿ ಕಳಿಸಿದ್ರು. ಅಣ್ಣವ್ರ ಮನೆಯಲ್ಲಿ ದೊಡ್ಡ ಮನೆಯಲ್ಲಿ ಬೆಳೆದಂಥ ಒಂದು ನಿರ್ಮಾಪಕ ಚೇತನ್ ರಮೇಶ್ ಇದ್ದಾರೆ. ಸಿನಿಮಾನ ಭಾಳ ಪ್ರೀತಿಸಿ ತುಂಬ ಚೆನ್ನಾಗಿ ಮಾಡ್ತಾರೆ, ಅಲ್ಲಿ ಹೋಗಿ ಅಂತ ಕಳಿಸಿದಾಗ ಅವ್ರು ನಮ್ಮ ಹತ್ರ ಬಂದು ಹೇಳಿದ್ರು. ನಾವು ಸುಮಾರು ಬೇರೆ ಕತೆಗಳೆಲ್ಲ ಕೇಳಿದ್ದು. ಈ ಕತೆ ಕೇಳುವಾಗ ನಾವು 3 ಜನ ಪ್ರೊಡ್ಯೂಸರು ಮತ್ತು ಹೀರೋನು ಕೂರಿಸ್ಕೊಂಡು ಕೇಳಿದಾಗ ಏನಾದ್ರು ಒಂದು ಒಳ್ಳೆ ಮೆಸೇಜ್ ಇದೆ ಇವತ್ತು ಜನಕ್ಕೆ ಕೊಡಬೇಕು ಅಂಥೇಳಿ ಈ ಕತೆನ ಓಕೆ ಮಾಡ್ದು. ಆ ತಾಯಿ ಆಶೀರ್ವಾದದಲ್ಲಿ ಭಗೀರಥ ಎಲ್ಲ ಥರಕ್ಕೂ ಜನಕ್ಕೆ ಒಂದು ಸಂತೋಷ ತುಂಬುವಂಥ ವಿಷಯ ಇದೆ. ಏನು ಪ್ರೀತಿ ಮಾಡುವಂಥ ಒಂದು ಹುಡುಗ ಹುಡುಗಿ ಹೀರೋ ಹೀರೋಯಿನ್ಗೆ ಅದಕ್ಕೆ ಜೀವ ತುಂಬಿದ್ದಾರೆ. ಅದು ಕೂಡ ಲವರ್ಸ್ಗೆ ಭಾಳ ಹತ್ತಿರವಾಗಂಗಿದೆ. ಹಿಂದೆ ಒಂದು ಹೇಳ್ತೀನಿ, ಆಲೂಜೇನು ಅಂತ ಅಣ್ಣವ್ರ ಸಿನಿಮಾ ಬಂದಿತ್ತು. ಅದರಲ್ಲಿ ಮದುವೆ ಆದಮೇಲೆ ಸನ್ನಿವೇಶ ಇದೆ, ರಾಜ್ಕುಮಾರ್ ಅವ್ರಿಗೂ ಮಾಧವಿಗೆ. ಈ ಭಗೀರಥದಲ್ಲಿ ಮದುವೆ ಆಗೋಕ್ಕೆ ಮುಂಚೆನೇ ಆ ಲವ್ದು ಕಷ್ಟ ಸುಖ ಏನದು ಕ್ಯಾರಿ ಆಗುತ್ತೆ. ಹಾಗಾಗಿ ಈ ಭಗೀರಥನ ನೋಡಿ ಎಲ್ಲರೂ ಆಶೀರ್ವದಿಸ್ಬೇಕು. ಈ ಭಗೀರಥ ನೋಡಿ ಏನಾಗುತ್ತೆ, ಸಿನಿಮಾ ಮಾಮೂಲಿ ಬರ್ತವೆ ಹೋಗ್ತವೆ, ಬಾಯಲ್ಲಿ ಕೇಳ್ತಾರೆ ಕೆಲವರು. KGF ಒಂದು ರೀತಿ ಬಂತು, ನಮ್ಮಲ್ಲಿ ಕನ್ನಡನ ಶ್ರೀಮಂತಿಗೆ ಮಾಡ್ತು. ಅದ್ರ ಹಿಂದೆನೇ ಕಾಂತಾರ ಬಂತು, ಇನ್ನೂ ದೊಡ್ಡ ಮಟ್ಟಿಗೆ ಶ್ರೀಮಂತಿಗೆ ಮಾಡ್ತು. ಅವೆರಡರ ಮಧ್ಯೆ ಈ ಭಗೀರಥ ಇದೆ ಅನ್ನೋದನ್ನು ಆ ತಾಯಿ ಆಶೀರ್ವಾದದಲ್ಲಿ ನಾನು ಅವತ್ತೇ ಹೇಳಿದ್ದೆ. ಮುಹೂರ್ತ ಆದ ದಿನನೇ ಹೇಳಿದ್ದೆ. ಆ ತಾಯಿ ಒಂದಲ್ಲ ಒಂದು ಥರದಲ್ಲಿ ನಮಗೆ ಸಿನಿಮಾ ಮಾಡುವಾಗ ಸಾಕಷ್ಟು ಕಷ್ಟಗಳು ಬಂತು. ಆ ಚಿತ್ರೀಕರಣ ಮಾಡೋಂಥ ಸಂದರ್ಭಗಳಲ್ಲಿ, ಹಾಡು ಮಾಡುವಂಥ ಸಂದರ್ಭದಲ್ಲಿ, ಫೈಟ್ಗಳು ಮಾಡುವಂಥ ಸಂದರ್ಭದಲ್ಲಿ, ಬೇರೆ ಮಾಡುವಂಥ ಸಂದರ್ಭದಲ್ಲಿ ಅದೆಲ್ಲ ತಾಯಿ ತುಂಬ ಚೆನ್ನಾಗಿ ನಿವೇದಿಸಿ ಸಿನಿಮಾ ಇವತ್ತು ನೀವೆಲ್ಲ ಕೇಳಿದಿರಿ. ಸಿನಿಮಾ ನೋಡಿದವ್ರಿಗೆ ಹೇಗೆ ಬಂದಿದೆ ಅಂತ ಅವರೆಲ್ಲ ಹೇಳಿದ್ದಾರೆ. ಹಾಗಾಗಿ ನಾನು ಮತ್ತೊಂದು ಸಲ ಸಿನಿಮಾ ನೋಡೋ ಅಭಿಮಾನಿ ದೇವರುಗಳಿಗೆ ಈ ಸಿನಿಮಾ ನೋಡಿ ಆಶೀರ್ವದಿಸಿ ಅಂತ ಹೇಳ್ತೀನಿ. ವಂಡರ್ಫುಲ್, ಭಾಳ ಖುಷಿ ಆಗ್ತಾ ಇದೆ ಇವತ್ತು. ಎಸ್ಪೆಷಲಿ ಏನು ಇವತ್ತು ಆಡಿಯನ್ಸು ಅವರು ನಮಗೆ ತೋರಿಸ್ತಾ ಇರುವಂಥ ಒಂದು ಪ್ರೀತಿ, ಒಂದು ಸಪೋರ್ಟು, ಒಂದು ಬೆಂಬಲ ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ. ಇವತ್ತು ಸಿನಿಮಾ ನೋಡ್ತಾ ಇರೋರು ಇಂಟರ್ವ್ಯೂನಲ್ಲಿ ನಮಗೆಲ್ಲ ಸಿಕ್ಕಿದ್ರು, ಭಾಳ ತುಂಬ ಚೆನ್ನಾಗಿ ಬಂದಿದೆ. ಎಕ್ಸ್ಟ್ರಾಡಿನರಿ ಫೈಟು ಇದೆಲ್ಲ ಭಾಳ ಅಪ್ರಿಷಿಯೇಷನ್ ಸಿಗ್ತಾ ಇದೆ ನನಗೆ. ಬಟ್ ಆದರೂ ಕೂಡ ಸೊಸೈಟಿಗೆ ಒಂದು ಲವರ್ಸ್, ಇವತ್ತು ಲವ್ ಮಾಡುವಂಥ ಯುವ ಜನಾಂಗಕ್ಕೆ ಒಳ್ಳೆ ಸಂದೇಶ ಇದೆ. ಅದು ಈಗ 50 ವರ್ಷದಿಂದ ನಮ್ಮ ಭಾರತ ದೇಶದಲ್ಲಿ ಯಾರು ಪ್ರೇಮಿಗಳಿದ್ರು, 25 ವರ್ಷದಿಂದ ಯಾವ ರೀತಿ ಪ್ರೇಮಿಗಳಿದ್ರು, ಇವತ್ತು ಯಾವ ರೀತಿ ಪ್ರೇಮಿಗಳಿದ್ದಾರೆ. ಇವತ್ತು ಮದುವೆ ಆಗ್ತಾರೆ, 2 ವರ್ಷಕ್ಕೆ ಡೈವರ್ಸ್ ಮಾಡ್ತಾರೆ. ಇವತ್ತು ಲವ್ ಮಾಡ್ತಾರೆ, 2 ವರ್ಷಕ್ಕೆ ಲವ್. ಅಂದರೆ ಅಂಥ ಸಿಚುವೇಶನ್ ಜಾಸ್ತಿ ಆಗ್ತಾ ಇದೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಸಮಾಜದಲ್ಲಿ ಇವತ್ತು ಲವ್ ಮಾಡೋರು ಯಾವ ರೀತಿ ತ್ಯಾಗ ಮಾಡಬೇಕು. ಲವ್ ಅಂದರೆ ಇಟ್ಸ್ ನಥಿಂಗ್ ಬಟ್ ತ್ಯಾಗ, ಸ್ಯಾಕ್ರಿಫೈಸ್ ಇಲ್ಲದೆ ಇದ್ದರೆ ದೇರ್ ಇಸ್ ನೋ ಲವ್ ಅನ್ನುವಂಥ ಮೇಜರ್ ಸಂದೇಶ. ಮತ್ತು ಭ್ರಷ್ಟ ಅಧಿಕಾರಿಗಳಿಗೆ, ಭ್ರಷ್ಟ ಮಂತ್ರಿಗಳಿಗೆ, ಭ್ರಷ್ಟ ರಾಜಕಾರಣಿಗಳಿಗೂ ಕೂಡ ಒಳ್ಳೆ ಪಾಠ ಇರುವಂಥ ಒಂದು ಒಳ್ಳೆ ಸಂದೇಶ ಇದೆ. ಏನೇ ಆದರೂ ಕೂಡ ಯಾವುದಾದ್ರೂ ಒಂದು ಕೆಲಸ ನಾವು ಗುರಿ ಇಟ್ಕೊಂಡ್ರೆ ಜೀವನದಲ್ಲಿ ಆ ಗುರಿ ಸಾಧಿಸೋವರೆಗೂ ಒಂದು ಸಲ ಫೇಲ್ಯೂರ್ ಆಗ್ಬೋದು, 2 ಸಲ ಫೇಲ್ಯೂರ್ ಆಗ್ಬೋದು. ಅದೇ ಧೃತಿಗೆಡದೆ ಮತ್ತೆ ಮತ್ತೆ ಸತತವಾಗಿ ನಾವು ಪ್ರಯತ್ನ ಮಾಡ್ತಾನೇ ಇರಬೇಕು. ಆ ಮಾಡಿದಾಗಲೇ ಯಶಸ್ವಿ ಕಾಣುತ್ತೆ. ಅದೇ ಭಗೀರಥ. ಸರ್, ಕಾವೇರಿ ಹೋರಾಟದಲ್ಲೂ ಭಗೀರಥ ಆಗಿರ್ತೀರಾ ನಿಜ ಜೀವನದಲ್ಲಿ, ಮತ್ತೆ ಮೂವಿಲೂ ಭಗೀರಥ ಆಗಿರ್ತೀರಾ, ಅದ್ರ ಬಗ್ಗೆ? ಹೌದು, ನಾನು ಅಲ್ಲಿ ನಮ್ಮ ನಾಡಿನ ನೆಲ ಜಲದ ಬಗ್ಗೆ ನಾವು ಕಾವೇರಿ ಕ್ರಿಯಾ ಸಮಿತಿ ಅಧ್ಯಕ್ಷ ಆಗಿ ನಾವು ಕಳೆದ ಬಾರಿ ಭಾಳ ಅನ್ಯಾಯ ಆಯಿತು ಕರ್ನಾಟಕಕ್ಕೆ. ಹಾಗಾಗಿ 100 ದಿವಸ ಮೈಸೂರು ಅರಮನೆ ಮುಂದೆ ನಾವು ಸತತವಾಗಿದೆ 100 days ಧರಣಿ ಮಾಡಿದ್ವಿ. ಅದರಲ್ಲಿ ಸಹಸ್ರ ಜನರು ಬಂದು ಪಾಲ್ಗೊಂಡಿದ್ದರು. ಸೊ ಅಂಥದ್ದೇ ಆದಂಥ ಒಂದು ಡೇರಿಂಗ್ ನೇಚರ್ ಇರುವಂಥ ಒಂದು ಪಾತ್ರ. ಹಾಗಾಗಿ ಭಾಳ ಖುಷಿ ಆಯಿತು, ನನಗೆ ಈಸಿನೂ ಕೂಡ ಆಯಿತು. ಸರ್, ಮೂವಿಗೆ ದೊಡ್ಡ ಮನೆಯವರು ತುಂಬ ಸಪೋರ್ಟ್ ಮಾಡಿದ್ರು, ಅವ್ರ ಮನೆತನದ ಬಗ್ಗೆ ಹೇಳಬೇಕು. ಇಡೀ ಕನ್ನಡ ಇಂಡಸ್ಟ್ರಿಯವರು, ಅದರ ಎಸ್ಪೆಷಲಿ ದೊಡ್ಡ ಮನೆ ರಾಜ್ಕುಮಾರ್ ಮನೆಯವರು ಮೊನ್ನೆ ಆಡಿಯೋ ರಿಲೀಸ್ಗೆ ಇಡೀ ಫ್ಯಾಮಿಲಿ, ಚಿನ್ನೇಗೌಡರು, ಶ್ರೀನಿವಾಸು ಮತ್ತು ನಮ್ಮ SV ಗೋವಿಂದರಾಜ್ ಅವರು 3 ಜನ ಸಹೋದರರು, ಜೊತೆಗೆ ಲಕ್ಷ್ಮಕ್ಕ ಅವರು
ರಾಜ್ಕುಮಾರ್ ಅವ್ರ ಪುತ್ರಿ ಅವರು ಇಡೀ ಸಂಪೂರ್ಣವಾಗಿ ದೊಡ್ಡ ಮನೆ ನಮ್ಮ ಭಗೀರಥ ಪಿಕ್ಚರ್ಗೆ ಆಶೀರ್ವಾದ ಮಾಡಿದ್ದಾರೆ. ಇಂಡಸ್ಟ್ರಿ ಎಲ್ಲರೂ ಕೂಡ ಫೋನ್ ಮಾಡ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಬರ್ತಾ ಇದೆ ಸಿನಿಮಾ. ಅದೆಲ್ಲ ಇದರಲ್ಲಿ ಮೊಬೈಲಲ್ಲಿ ನೋಡ್ತಾ ಇದ್ದಾರೆ, ಎಲ್ಲ ಸಾಂಗ್ಸ್ ಎಲ್ಲ ತುಂಬ ಅಪ್ರಿಷಿಯೇಷನ್ ಬರ್ತಾ ಇದೆ. ಇವಾಗಂತೂ ಆಡಿಯನ್ಸು ತುಂಬ ಭಾಳ ಇಷ್ಟಪಟ್ಟರು, ಭಾಳ ಖುಷಿ ಆಗ್ತಾ ಇದೆ ನನಗೆ. ಇನ್ನು ಮತ್ತೆ ಮುಂದಿನ ಚಿತ್ರಗಳಲ್ಲಿ ನಮಗೆ ನಡೆಸಬೇಕು ಅನ್ನುವಂಥ ಒಂದು ಪ್ರೋತ್ಸಾಹವನ್ನು ಮತ್ತು ಎಂಕರೇಜ್ ಮಾಡ್ತಾ ಇದ್ದಾರೆ ಜನ ಆಡಿಯನ್ಸ್. ಥ್ಯಾಂಕ್ ಯು ಸರ್.